ಅಲ್ಲ ರೀ, ಅವನಿಗೆ ಎಂಥ ಲೀಡರ್ ನನಗೆ ಅರ್ಥ ಆಗಲ್ಲ. ಅವ್ರ ತಂದೆ, ಅವ್ರ ಅಜ್ಜಿ ಎಂಥ ಒಳ್ಳೆ ಜನ ಲೀಡರ್ ಇದ್ದರು. ಇದು ತಲೆ ಇಲ್ಲದ ಲೀಡರ್ ಅದ. ನೀವು ದೇಶದಾಗ ಇವನಿಗೆ ಹಂಗೆ ಇವು ವಿರೋಧ ಪಕ್ಷದ ನಾಯಕರು ಮಾಡಿರೋ ದೇವ್ರಿಗೆ ಗೊತ್ತಪ್ಪ. ನಾವು ನೋಡ್ತೇವೆ, ನಮ್ಮ ಮುಂದೆ ನಾವು ದಿನ ಪಾರ್ಲಿಮೆಂಟ್ನಾಗ ಇರ್ತೇವೆ. ಈ ಸಣ್ಣ ಹುಡುಗ ಅಲ್ಲ ರೀ, ಒಬ್ಬ ದೇಶದ ಹಿಂದಿನ ಪ್ರಧಾನಮಂತ್ರಿಯ ಮನೆತನದವರು 75 ವರ್ಷ ಆಡಿದ್ರು. ಇವನಿಗೆ ಡ್ರೆಸ್ಸಿನ ಕೋಡ್ ಸಹಿತ ಅವನಿಗೆ ಇದು ತಲೆಯಾಗಿಲ್ಲ. ಅವನಿಗೆ ಒಂದು ಅಂಗಿ ಹಂಕಳ ಕಾಣಿಸಂಗೆ ಅಂಗಿ ತೊಟ್ಕೊಂಬರ್ತಾನೆ, ನಾಚಿಕೆ ಆಗೋದಿಲ್ಲ ಇವನಿಗೆ. ಇವನು ರಾಜೀವ್ ಗಾಂಧಿನ? ಇವನು ಯಾವ ಗಾಂಧಿ? ಇವನು ಗಾಂಧಿ ಮನೆತನಕ್ಕೆ ಅವಮಾನ ತರ್ತಕ್ಕಂಥ ವ್ಯಕ್ತಿ. ಅಂಥ ಒಂದು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟ್ಯಾನ ಅಂಥೇಳಿ ನಾನು ಅವನ ಬಗ್ಗೆ ನಾನು ಖಂಡನ ಮಾಡ್ತೀನಪ್ಪ. ಸರಿ ನೋಡ್ರಿ, ಅದು ಏನು ರಾಜಕಾರಣದೋ ಏನೋ ಗೊತ್ತಿಲ್ಲ. ಒಟ್ಟಾರೆ ನಾನು ನೋಡಿದ್ದೀನಿ, ಅದನ್ನು ನಿಮ್ಮ ಟಿ ವಿನಲ್ಲಿ ನೋಡಿದ್ದೀನಿ. ಇದು ಯಾರೋ ಒಂದು ಅವರ ಹೆಸರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರ ಅಂಥೇಳಿ ನಮಗೂ ಅನ್ನಿಸ್ತಾ ಇದೆಯಪ್ಪ, ಅಷ್ಟೇ. ಅದು ಬಿಟ್ಟರೆ ನಾ ಏನು ಹೇಳೋದಿಲ್ಲ. ಬಂದಿದ್ದಾರೆ ನರೇಂದ್ರ ಮೋದಿ ಮಾಡ್ಲಾಗತ್ತಾರ. ಈಗ ನಡೆದದ 11 ಗಂಟೆಗೆ ನೋಡಿ ಬಂದೀನಿ. ಈಗ ನಡೆದ ಅದು ಭಾಳ ಸಂತೋಷ. ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬಂದಾರಪ್ಪ. ಅದು ಏನೋ ಇವತ್ತು ಅಭಿವೃದ್ಧಿಯ ಕಾರ್ಯ ಸಲುವಾಗಿ ಬಂದಾರ. ಅವ್ರೇನು ಬರೀ ನಿಮ್ಮ ಪಬ್ಲಿಕ್ ಮೀಟಿಂಗ್ ಸಲುವಾಗಿ ಏನು ಬಂದಿಲ್ಲ, ಅಭಿವೃದ್ಧಿ ಕಾರ್ಯಕ್ರಮ ಸಲುವಾಗಿ ಬಂದಾರ. ಅದನ್ನು ಮಾಡ್ತಾರೆ, ಅದು ತುಂಬ ಸಂತೋಷ. ಅಲ್ಲಿ ಮಾಧ್ಯಮದಲ್ಲಿ ನೇರವಾಗಿ ದೃಶ್ಯ ಸರಿ ಇಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ನೋಡ್ರಿ, ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಪ್ಪ. ನನಗಂತೂ ಈಗ ಸದ್ಯಕ್ಕೆ ಏನೂ ನನಗೆ ಮಾಹಿತಿ ಇಲ್ಲ. ಓಕೆ ಸರಿ.